ದೇಶವನ್ನಾಳಿದ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ಸಿಕ್ಕಿರುವ ಗೌರವ ಮನಮೋಹನ್ ಸಿಂಗ್ ಅವರಿಗೆ ಯಾಕೆ ಸಿಕ್ಕಿಲ್ಲ? ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಾದವರ ಅಂತ್ಯಕ್ರಿಯೆಗೆ ಮೀಸಲಿಡಲಾದ ಜಾಗದಲ್ಲಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನ ಯಾಕೆ ಮಾಡಿಸಿಲ್ಲ? ಸಾರ್ವಜನಿಕ ಅಂತ್ಯಕ್ರಿಯೆ ನಡೆಯುವ ಸ್ಮಶಾನದಲ್ಲಿ ಈ ದೇಶದ ಮಾಜಿ ಪ್ರಧಾನಿಯ ಅಂತ್ಯಕ್ರಿಯೆ ನಡೆಸಿದ್ದು ಎಷ್ಟು ಸರಿ? ಮೋದಿ ಸರ್ಕಾರ ವಾಜಪೇಯಿ ಅವರಿಗೆ ಕೊಟ್ಟ ಗೌರವವನ್ನ ಮನಮೋಹನ್ ಸಿಂಗ್ ಅವರಿಗೆ ಯಾಕೆ ಕೊಟ್ಟಿಲ್ಲ? ಮನಮೋಹನ್ ಸಿಂಗ್ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಎಂಬ ಕಾರಣಕ್ಕೆ ಅವರ ಅಂತ್ಯಕ್ರಿಯೆಯಲ್ಲಿ ಅಪಮಾನ ಮಾಡಲಾಯಿತಾ? ಸಿಂಗ್ ಅವರು ಬದುಕಿದ್ದಾಗಲೂ ಅಪಮಾನ ಮಾಡುತ್ತಲೇ ಬಂದಿದ್ದ ಬಿಜೆಪಿ ಸರ್ಕಾರ ಅವರ ಅಂತ್ಯಕ್ರಿಯೆಯಲ್ಲೂ ಆ ಚಾಳಿಯನ್ನ ಮುಂದುವರಿಸಿದ. ಭಾರತದ ಪರಿವರ್ತನೆಯ ಹರಿಕಾರ ಎಂದು ಕರೆಯಲ್ಪಡುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಇವತ್ತು ದೆಹಲಿಯಲ್ಲಿ ನಡೆಯಿತು. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆದಿದ್ದು ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ. ಈ ನಿಗಮ್ಬೋಧ್ ಘಾಟ್ ಸಾರ್ವಜನಿಕ ಸ್ಮಶಾನವಾಗಿದ್ದು ಅಲ್ಲೇ ಮಾಜಿ ಪ್ರಧಾನಿ ಅಂತ್ಯಕ್ರಿಯೆ ನಡೆದಿದೆ. ಈ ವಿಚಾರ ಈಗ ವಿವಾದಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಸುವ ಮೂಲಕ ಮೋದಿ ಸರ್ಕಾರ ಮನಮೋಹನ್ ಸಿಂಗ್ ಅವರಿಗೆ ಸಾವಿನಲ್ಲೂ ಅಪಮಾನ ಮಾಡಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಸ್ಮಾರಕಕ್ಕೆ ಸ್ಥಳ ಗೊತ್ತುಪಡಿಸದೆ ಸಾರ್ವಜನಿಕ ಸ್ಮಶಾನದಲ್ಲಿ ಅವರ ಅಂತ್ಯಕ್ರಿಯೆ ನಡೆಸುವ ಮೂಲಕ ಮೋದಿ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಸಿಂಗ್ ಅವರಿಗೆ ಅಪಮಾನ ಮಾಡಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಸಾರ್ವಜನಿಕ ಸ್ಮಶಾನದಲ್ಲಿ ನಡೆದಿರುವುದು ಸಹಜವಾಗಿಯೇ ವಿವಾದಕ್ಕೆ ನಾಂದಿ ಹಾಡಿದೆ. ಯಾಕಂದ್ರೆ ಭಾರತವನ್ನಾಳಿದ ರಾಷ್ಟ್ರ ನಾಯಕರ ಅಂತ್ಯಕ್ರಿಯೆಗೆ ಅಂತಲೇ ದೆಹಲಿಯಲ್ಲಿ ಮೀಸಲಿಡಲಾದ ಜಾಗ ಇದೆ. ಅದಕ್ಕೆ ರಾಷ್ಟ್ರೀಯ ಸ್ಮೃತಿ ಎಂದು ಹೆಸರು. ರಾಜ್ಘಾಟ್ ಸಮೀಪದಲ್ಲಿ ಈ ರಾಷ್ಟ್ರೀಯ ಸ್ಮೃತಿ ಸ್ಥಳ ಇದೆ. ಸಾವಿರದ 1948ರಲ್ಲಿ ಮಹಾತ್ಮ ಗಾಂಧಿಯವರನ್ನ ರಾಜ್ಘಾಟ್ನಲ್ಲಿ ಸಮಾಧಿ ಮಾಡಿದ ಬಳಿಕ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿತ್ತು. ಬಳಿಕ ರಾಷ್ಟ್ರ ನಾಯಕರ ಅಂತ್ಯಕ್ರಿಯೆಗಾಗಿ ಆ ಸ್ಮಾರಕ ಸಂಕೀರ್ಣ ವಿಸ್ತಾರವಾಗ್ತಾ ಹೋಯಿತು. ಅಲ್ಲೇ ಅಕ್ಕಪಕ್ಕದಲ್ಲಿ ನೆಹರು, ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಚಂದ್ರಶೇಖರ್ ಮತ್ತು ವಾಜಪೇಯಿಯವರ ಅಂತ್ಯಕ್ರಿಯೆ ನಡೆದಿದೆ. ಅವರ ಸ್ಮಾರಕ ನಿರ್ಮಾಣವಾಗಿದೆ. ಬೇರೆ ಕಡೆ ಸಮಾಧಿಯಾಗಿರುವ ರಾಷ್ಟ್ರ ನಾಯಕರ ಸ್ಮಾರಕಗಳು ಅಲ್ಲಿ ನಿರ್ಮಾಣವಾಗಿದೆ. ಈ ಸ್ಮೃತಿ ಸ್ಥಳವನ್ನ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಾದವರ ಅಂತ್ಯಕ್ರಿಯೆಗಾಗಿ ಮೀಸಲಿಡುವ ನಿಯಮಕ್ಕೆ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರವೇ ಅನುಮೋದನೆ ನೀಡಿತ್ತು. ಆದರೆ ಅದೇ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಸಾರ್ವಜನಿಕ ಸ್ಮಶಾನದಲ್ಲಿ ನಡೆದಿದೆ. ರಾಷ್ಟ್ರ ನಾಯಕರ ಅಂತ್ಯಕ್ರಿಯೆಗೆ ಮನಮೋಹನ್ ಸಿಂಗ್ ಸರ್ಕಾರವೇ ಮೀಸಲಿಟ್ಟ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆದಿಲ್ಲ ಎಂಬುದು ಖೇದಕರ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಮೋದಿ ಸರ್ಕಾರಕ್ಕೆ ಪತ್ರ ಬರೆದು ಮನಮೋಹನ್ ಸಿಂಗ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಮನವಿ ಮಾಡಿದ್ರು. ಹೀಗಾಗಿ ಸ್ಮಾರಕ ನಿರ್ಮಾಣ ಸ್ಥಳದಲ್ಲಿ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯಬೇಕು ಅನ್ನೋದು ಅವರ ಬಯಕೆ ಆಗಿತ್ತು. ಸಹಜವಾಗಿಯೇ ಸ್ಮೃತಿ ಸ್ಥಳದಲ್ಲಿ ಸಿಂಗ್ ಅಂತ್ಯಕ್ರಿಯೆ ನಡೆದು ಅಲ್ಲೇ ಸ್ಮಾರಕ ನಿರ್ಮಾಣವಾಗಬಹುದು ಎಂಬ ನಿರೀಕ್ಷೆಯೂ ಇತ್ತು. ಆದರೆ ಸಿಂಗ್ ಅವರ ಅಂತ್ಯಕ್ರಿಯೆ ಸಾರ್ವಜನಿಕ ಸ್ಮಶಾನದಲ್ಲಿ ನಡೆದಿದೆ. ಅವರ ಸ್ಮಾರಕಕ್ಕೆ ಜಾಗ ಕೊಡ್ತೇವೆ ಅಂತ ಮೋದಿ ಸರ್ಕಾರ ಭರವಸೆ ಏನೋ ಕೊಟ್ಟಿದೆ. ಆದರೆ ಈವರೆಗೆ ಜಾಗ ಗೊತ್ತುಪಡಿಸಿಲ್ಲ. ಅಂತ್ಯಕ್ರಿಯೆಗೂ ಮುನ್ನವೇ ಜಾಗ ಗೊತ್ತುಪಡಿಸಿ ಅಲ್ಲೇ ಅಂತ್ಯಕ್ರಿಯೆ ನಡೆಸಬೇಕಾಗಿತ್ತು. ಅದನ್ನ ಮಾಡದೆ ಮೋದಿ ಸರ್ಕಾರ ಸಿಂಗ್ ಅವರಿಗೆ ಅಪಮಾನ ಮಾಡಿದೆ ಅನ್ನೋದು ಕಾಂಗ್ರೆಸ್ ಪಾಳೆಯದ ಆರೋಪ. ಮನಮೋಹನ್ ಸಿಂಗ್ ಅವರಿಗೆ ನಿಕಟ ಪೂರ್ವದಲ್ಲಿ ನಿಧನರಾದ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಅಂತ್ಯಕ್ರಿಯೆಯನ್ನ ಮೋದಿ ಸರ್ಕಾರ ಸ್ಮೃತಿ ಸ್ಥಳದಲ್ಲೇ ನಡೆಸಿ ಅಲ್ಲೇ ಸ್ಮಾರಕ ನಿರ್ಮಾಣ ಮಾಡಿದೆ. ಮಾಜಿ ಪ್ರಧಾನಿಗಳಾದ ನೆಹರು ಅವರ ಸಮಾಧಿ ಇರುವ ಶಾಂತಿವನ ಮತ್ತು ಶಾಸ್ತ್ರಿ ಅವರ ಸಮಾಧಿ ಇರುವ ವಿಜಯ್ ಘಾಟ್ ನಡುವಿನ ಪರಿಸರದಲ್ಲಿ ವಾಜಪೇಯಿ ಅವರ ಅಂತ್ಯಕ್ರಿಯೆ ನಡೆಸಿ ಅಲ್ಲಿ ಅಟಲ್ ಸುಧೈವ್ ಹೆಸರಿನ ಸ್ಮಾರಕ ನಿರ್ಮಾಣವು ವೇಗವಾಗಿ ನಡೆದಿತ್ತು. ಆದರೆ ವಾಜಪೇಯಿ ಅವರಿಗೆ ಕೊಟ್ಟ ಗೌರವವನ್ನ ಮೋದಿ ಸರ್ಕಾರ ಮನಮೋಹನ್ ಸಿಂಗ್ ಅವರಿಗೆ ಕೊಟ್ಟಿಲ್ಲ. ಸ್ಮಾರಕಕ್ಕೆ ಜಾಗ ಗೊತ್ತು ಮಾಡದೆ ಸಾರ್ವಜನಿಕ ಸ್ಮಶಾನದಲ್ಲಿ ಮಾಜಿ ಪ್ರಧಾನಿಯ ಅಂತ್ಯಕ್ರಿಯೆ ನಡೆಸಲಾಗಿದೆ. ಅಂದಹಾಗೆ ಮೋದಿ ಮತ್ತು ಅವರ ಪಕ್ಷದವರು ಬದುಕಿದ್ದಾಗಲೂ ಸಿಂಗ್ ಅವರಿಗೆ ಅಪಮಾನ ಮಾಡುತ್ತಲೇ ಇದ್ರು. ಅವರು ಮರಣ ಹೊಂದಿದ ಮೇಲೂ ಅಪಮಾನವನ್ನ ಮಾಡುವುದನ್ನ ಮುಂದುವರಿಸಿದಂತೆ ಕಾಣ್ತಾ ಇದೆ. ನಿಜಕ್ಕೂ ಇದು ಮೋದಿ ಸರ್ಕಾರಕ್ಕೆ ಶೋಭೆಯಲ್ಲ.